ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ವು, ಅವುಗಳಿಗೆ ರಿಯಾಕ್ಷನ್ ಹೇಗಿದೆ, ಎಸ್ಪೆಷಲಿ ಕಂಪನಿಗಳ Q4 ರಿಸಲ್ಟ್ಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಕೂಡ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಡ್ಯೂರಿಂಗ್ ದ ಮಾರ್ಕೆಟ್, ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 117 ಪಾಯಿಂಟ್ಸ್ ಅಥವಾ 0.16% ಡೌನ್ ಫಾಲ್ ಕಂಡು ಬಂದಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಓವರ್ ಆಲ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ, ಸ್ಟಿಲ್ ರೆಡ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಗೆ ಬಂದ್ರೆ ಇಲ್ಲೂ ಕೂಡ 17 ಪಾಯಿಂಟ್ಸ್ ಅಥವಾ 0.07% ಡೌನ್ ಫಾಲ್ ಕಂಡು ಬಂದಿದೆ. ನೋಡಬಹುದು ಇಲ್ಲಿ ಓಪನಿಂಗ್ ಚೆನ್ನಾಗೇ ಇತ್ತು, ಅಪ್ಪಲ್ಲೇ ಓಪನ್ ಆಯ್ತು, ನಂತರ ಸ್ವಲ್ಪ ಡೌನ್ ಆಯ್ತು. ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನೆಕ್ಸ್ಟ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 0.5% ಗಿಂತ ಜಾಸ್ತಿ ಪಾಸಿಟಿವ್ ಇದೆ. ನಿಫ್ಟಿ 100 ಅಲ್ಲಿ 0.07% ಪಾಸಿಟಿವ್ ಇದೆ. ನಿಫ್ಟಿ 200 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.21%. ನಿಫ್ಟಿ 500 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, 0.7% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಕೂಡ ನಿಯರ್ಲಿ 1% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ 0.5% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮಿಡ್ ಕ್ಯಾಪ್ 115 ಅಲ್ಲಿ ನಿಯರ್ಲಿ 1% ಪಾಸಿಟಿವ್ ಇದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಸ್ಮಾಲ್ ಕ್ಯಾಪ್ 250 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲೂ ಕೂಡ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರ್ ಆಲ್ ನಮ್ಮ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಅಲ್ಲಿ ನಿಫ್ಟಿ 50 ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಬಟ್ ಬೇರೆ ಇಂಡೆಕ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಇವನ್ ಲಾರ್ಜ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಎಕ್ಸೆಪ್ಟ್ ನಿಫ್ಟಿ. ಸೊ ಅವನ್ನ ಇಲ್ಲಿ ನೋಡಬಹುದು, ಎಲ್ಲಾನು ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇವತ್ತು ಕೂಡ. ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.36% ಡೌನ್ ಫಾಲ್ ಇದೆ. ಆಟೋ ಕೂಡ ಡೌನ್ ಫಾಲ್ ಇದೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು, ಇವತ್ತು 0.5% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡೌನ್, ನಿನ್ನೆ ಫ್ಲಾಟ್ ಇತ್ತು, ಇವತ್ತು 0.32% ಡೌನ್ ಆಗಿದೆ. FMCG ನಿಯರ್ಲಿ 1% ಡೌನ್ ಆಗಿದೆ ಇವತ್ತು. IT ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಂಗ್ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಬೇರೆ ಇಂಡೆಕ್ಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮೀಡಿಯಾ 0.5% ಡೌನ್ ಇದೆ. ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳು ಇವತ್ತು ಕೂಡ ಮಿಂಚಿದಾವೆ ಅಂತಾನೆ ಹೇಳ್ಬೋದು. 1.42% ಪಾಸಿಟಿವ್ ಪರ್ಫಾರ್ಮೆನ್ಸ್ PSU ಬ್ಯಾಂಕ್ ಗಳಲ್ಲಿ ಕಂಡು ಬಂದಿದೆ. ಪ್ರೈವೇಟ್ ಬ್ಯಾಂಕ್ಸ್ ಇವತ್ತು 0.3% ಡೌನ್ ಆಗಿದೆ. ರಿಯಾಲ್ಟಿ, ಹೆಲ್ತ್ ಕೇರ್, ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಕೂಡ ಮೋರ್ ದನ್ 0.5% ಪಾಸಿಟಿವ್ ಇದೆ. ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು. ಕೆಲವು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಇವತ್ತು. ಬಟ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ TBO ಟೆಕ್ IPO ದ ಲಿಸ್ಟಿಂಗ್ ಇವತ್ತಿತ್ತು. ನೋಡಬಹುದು 55% ಪ್ರೀಮಿಯಂ ಗೆ ಲಿಸ್ಟ್ ಆಗಿದೆ. ಬೆಳಗ್ಗೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದಾಗ 38% ಇತ್ತು. ಒಳ್ಳೆ ಪ್ರಮಾಣದಲ್ಲಿ ಲಾಭ ಆಗಿದೆ ಇನ್ವೆಸ್ಟರ್ಸ್ ಗೆ. 55% ಪ್ರೀಮಿಯಂ ಗೆ ಲಿಸ್ಟ್ ಆಗಿದೆ ಇವತ್ತು. ನಂತರ ಆಧಾರ್ ಹೌಸಿಂಗ್ ಫೈನಾನ್ಸ್ ನ ಲಿಸ್ಟಿಂಗ್ ಕೂಡ ಇವತ್ತು ಇತ್ತು. ಸೊ ಮ್ಯೂಟೆಡ್ ಲಿಸ್ಟಿಂಗ್ ಅಂತಾನೆ ಹೇಳ್ಬೋದು, ಆಲ್ಮೋಸ್ಟ್ ಫ್ಲಾಟ್ ಆಗಿ ಲಿಸ್ಟ್ ಆಗಿದೆ. ಸೊ ನೀವು ಇಲ್ಲಿ ನೋಡಬಹುದು ಆಧಾರ್ ಹೌಸಿಂಗ್ ಫೈನಾನ್ಸ್ ಶೇರ್ಸ್ ಲಿಸ್ಟ್ ಫ್ಲಾಟ್ ಅಂತ ಒಳ್ಳೆ ಲಾಭ ಏನಾಗಿಲ್ಲ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಪ್ರೀಮಿಯಂ ನೋಡಿದಾಗಲೂ ಕೂಡ 12 ರಿಂದ 15% ವರೆಗೂ ಇತ್ತು ಅಂದ್ಕೊಳ್ತೀನಿ. ಸೊ ಅಂತ ಒಳ್ಳೆ ಪ್ರಮಾಣದ ಪ್ರೀಮಿಯಂ ಇರಲಿಲ್ಲ. ಸೊ ಆಲ್ಮೋಸ್ಟ್ ಫ್ಲಾಟ್ ಆಗಿ ಓಪನ್ ಆಗಿದೆ. ಬಟ್ TBO ಟೆಕ್ ಇವತ್ತು ಒಳ್ಳೆ ಲಾಭವನ್ನು ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ. ನೆಕ್ಸ್ಟ್ ಕೆನರಾ ಬ್ಯಾಂಕ್ ಇವತ್ತು ನೋಡಬಹುದು 5.1% ರ್ಯಾಲಿ ಕೆನರಾ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ. ಇನ್ ಕೇಸ್ ನೀವು 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 78-79% ಡೌನ್ ಫಾಲ್ ಕಂಡು ಬರ್ತಾ ಇದೆ. ಬಟ್ ಇದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಹಾಗಾಗಿ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ. ಸೊ ನಿಮ್ಮ ಶೇರ್ಗಳು ಚೇಂಜ್ ಆಗುತ್ತೆ, ಅಂದ್ರೆ ಒಂದು ಶೇರ್ 5 ಶೇರ್ ಆಗುತ್ತೆ. 5 ಶೇರ್ ಆಗೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿನ್ನೆ ಕ್ಲೋಸಿಂಗ್ ಏನಿತ್ತು ಇಲ್ಲಿ ನೋಡಬಹುದು 564 ಅಂತಾನೆ ಇಟ್ಕೊಳ್ಳಿ. ಸೊ ಡಿವೈಡೆಡ್ ಬೈ 5 ಆಗಿದೆ ಇವತ್ತು. ನಿಮ್ಮ ಒಂದು ಶೇರು 5 ಶೇರ್ ಆಗುತ್ತೆ. 119 ಮಲ್ಟಿಪ್ಲೈಡ್ ಬೈ 5 ಮಾಡಿದ್ರೆ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ ಪ್ರೈಸ್, ಅಥವಾ ಅದಕ್ಕಿಂತ ಜಾಸ್ತಿ ಬರುತ್ತೆ ಇವತ್ತಿನ ರ್ಯಾಲಿಯ ನಂತರ. ಇನ್ ಕೇಸ್ ಯಾರಾದ್ರೂ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ರೀತಿಯ ಡೌನ್ ಫಾಲ್ ಅನ್ನ ನೋಡಿ ಭಯ ಪಡುವಂತದ್ದೇನಿಲ್ಲ. ಅಡಿಷನಲ್ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಸುಜ್ಲೋನ್ ಎನರ್ಜಿನಲ್ಲಿ ಇವತ್ತು 5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಎಸ್ಪೆಷಲಿ ಕೊನೆಯಲ್ಲಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿನ್ನೆ ನಾನು MSCI ಇಂಡೆಕ್ಸ್ ಬಗ್ಗೆ ಕವರ್ ಮಾಡಿದ್ದೆ. ಅದರಲ್ಲಿ ಸುಜ್ಲೋನ್ ಎನರ್ಜಿ ವೈಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ವೈಟೇಜ್ ಜಾಸ್ತಿ ಮಾಡೋದ್ರಿಂದ $14 ಮಿಲಿಯನ್ ಇನ್ಫ್ಲೋ ಬರುವಂತ ಚಾನ್ಸಸ್ ಇದೆ ಅನ್ನೋಂತ ನ್ಯೂಸ್ ಬಂದಿದೆ. ಸೊ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಅಂದ್ರೆ ಬಿಸ್ನೆಸ್ ವೈಸ್ ನಾನು ಹೇಳ್ತಾ ಇರೋದು, ಸ್ಟಾಕ್ ಪ್ರೈಸ್ ವೈಸ್ ಅಲ್ಲ. ಸ್ಟಾಕ್ ಪ್ರೈಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಯಾವಾಗ ಬೇಕಾದ್ರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ಸ್ಟಾಕ್ ಪ್ರೈಸ್ ಅಲ್ಲಿ ಬರೋದಕ್ಕಿಂತ ಬಿಸ್ನೆಸ್ ಅಲ್ಲಿ ಚೇಂಜಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಚೇಂಜ್ ಆಗ್ತಿದೆ ಅಂತಂದ್ರೆ ಮುಂದೆ ಒಂದಲ್ಲ ಒಂದು ದಿನ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ನೀವಿಲ್ಲ ನೋಡಬಹುದು 2023 ನವೆಂಬರ್ ಇಂದ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಅಲ್ಲಿವರೆಗೂ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು. ಸೊ ಬಿಸ್ನೆಸ್ ಅಲ್ಲಿ ಇನ್ ಕೇಸ್ ಇದೇ ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಹೋದ್ರೆ, ಒಳ್ಳೊಳ್ಳೆ ಆರ್ಡರ್ ಗಳು ಸಿಗ್ತಾ ಹೋದ್ರೆ
ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸ್ಟಾಕ್ ಅಲ್ಲಿ. ಬಟ್ ಸ್ಟಿಲ್ ರಿಸ್ಕಿ ಸ್ಟಾಕ್, ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದು ಖಂಡಿತ ತಪ್ಪು ಇಂತಹ ಸ್ಟಾಕ್ ಗಳಲ್ಲಿ. ನೆಕ್ಸ್ಟ್ ಸೈಮನ್ಸ್ ನ ರಿಸಲ್ಟ್ ಮೊನ್ನೆ ಬಂದಿತ್ತು. ಸೊ ರಿಸಲ್ಟ್ ಚೆನ್ನಾಗಿತ್ತು, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಜೊತೆಗೆ ಕೆಲವು ಬ್ರೋಕರೇಜಸ್ ಟಾರ್ಗೆಟ್ ಅನ್ನ ಹೈಕ್ ಕೂಡ ಮಾಡಿದ್ದಾರೆ. ಅರೌಂಡ್ 8,000 ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಈಗ 7,000 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಈ ಕಂಪನಿ ಬಗ್ಗೆ ಕೂಡ ನಾನು ಹಿಂದೆ 2-3 ಸಲ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಫಂಡಮೆಂಟಲಿ ಚೆನ್ನಾಗಿರುವಂತಹ ಸ್ಟಾಕ್, ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ, 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು, ಒಳ್ಳೆ ಕಂಪನಿ. ನಂತರ ಕೋಲ್ಗೇಟ್ ಪಾಲ್ಮಲಿವ್ನ ರಿಸಲ್ಟ್ ನಿನ್ನೆ ಬಂದಿತ್ತು. ನಿನ್ನೆ ರಿಸಲ್ಟ್ಗೆ ಇವತ್ತು ರಿಯಾಕ್ಷನ್ ನೆಗೆಟಿವ್ ಇದೆ. ಸೊ ರಿಸಲ್ಟ್ ಚೆನ್ನಾಗಿತ್ತು, ಸ್ಟಿಲ್ ಪರ್ಫಾರ್ಮೆನ್ಸ್ ಏನಂತ ಪಾಸಿಟಿವ್ ಇಲ್ಲ, ಬಟ್ ಒಳ್ಳೆ ರಿಸಲ್ಟ್ ಅನ್ನೇ ಅನೌನ್ಸ್ ಮಾಡಿದೆ ಅಂತ ಹೇಳ್ಬೋದು. ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ, ಒಂದ್ಸಲ ಬೇಕಿದ್ರೆ ವಿಡಿಯೋ ನೋಡಬಹುದು. ನಂತರ ಒಬೆರಾಯ್ ರಿಯಾಲ್ಟಿ, ಇದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನು ಕೂಡ ಕವರ್ ಮಾಡಿದ್ದೆ. ರಿಸಲ್ಟ್ ಚೆನ್ನಾಗಿತ್ತು, ರಿಯಾಕ್ಷನ್ ಕೂಡ ಚೆನ್ನಾಗಿದೆ. 3.62% ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ. ನಂತರ ಆರ್ಯನ್ ಪ್ರೋ ಸೊಲ್ಯೂಷನ್ಸ್ ಕಂಪನಿ ನೆನೆ ರಿಸಲ್ಟ್ ಜೊತೆ ಬೋನಸ್ ಅನ್ನ ಅನೌನ್ಸ್ ಮಾಡಿತ್ತು. ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು. ಅರೌಂಡ್ 3% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಒಳ್ಳೆ ರಿಯಾಕ್ಷನ್, ಬಟ್ ಗ್ಯಾಪ್ ಅಪ್ ಓಪನ್ ಆಗಿ ನಂತರ ಡೌನ್ ಕೂಡ ಆಗಿತ್ತು, ನಂತರ ರಿಕವರಿ ಕೂಡ ಆಗಿದೆ. ಅರೌಂಡ್ 3% ಗೇನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ. ನೆಕ್ಸ್ಟ್ ಐಡಿಯಾ ಫೋರ್ಜ್ ಟೆಕ್ನಾಲಜಿ, ಈ ಕಂಪನಿಯ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ. ರಿಸಲ್ಟ್ ಚೆನ್ನಾಗೇ ಇತ್ತು, ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. 2.18% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಅಂದ್ರೆ 2023 ನಲ್ಲಿ ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. 47% ಡೌನ್ ಆಗಿದೆ ಸ್ಟಾಕ್ ಲಿಸ್ಟ್ ಆದಾಗಿಂದ ಇಲ್ಲಿವರೆಗೂ. ನೆಕ್ಸ್ಟ್ ಪತಂಜಲಿ ಫುಡ್ಸ್ ನ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿತ್ತು. ಸೊ ರಿಯಾಕ್ಷನ್ ಇವತ್ತು ಬರಬೇಕಿತ್ತು, ಬಂದಿದೆ. 3.6% ಪಾಸಿಟಿವ್ ಪರ್ಫಾರ್ಮೆನ್ಸ್. ಕಂಪನಿಯ ರಿಸಲ್ಟ್ ನೋಡಿದ್ರೆ ರೆವೆನ್ಯೂ ವೈಸ್ ಹಾಗೆ ಎಬಿಟಾ ವೈಸ್ ಚೆನ್ನಾಗೇ ಇತ್ತು ಪರ್ಫಾರ್ಮೆನ್ಸ್. ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿತ್ತು. ಸ್ಟಿಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಸೆರಾ ಸ್ಯಾನಿಟರಿವೇರ್ ಕಂಪನಿಯ ರಿಸಲ್ಟ್ ಮೊನ್ನೆ ಬಂದಿತ್ತು. ಇವತ್ತು ಕಂಪನಿಯ ಮ್ಯಾನೇಜ್ಮೆಂಟ್ ಕಾನ್ ಕಾಲ್ ಅಲ್ಲಿ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದೆ. ಜೊತೆಗೆ ರೆವೆನ್ಯೂ ಗೈಡೆನ್ಸ್ ಅನ್ನು ಕೂಡ ಹೈಕ್ ಮಾಡಿದೆ. ಸೊ ಆ ಕಾರಣದಿಂದ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ. 3.2% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ಆಯಿಲ್ ಇಂಡಿಯಾದಲ್ಲಿ ಅರೌಂಡ್ 2% ರ್ಯಾಲಿ ಇವತ್ತು ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಅದೇನಂತಂದ್ರೆ ಕಂಪನಿ 20ನೇ ತಾರೀಕು ಬೋನಸ್ ಇಶ್ಯೂ ಮಾಡೋದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ. ಇನ್ನೂ ಬೋನಸ್ ಅನೌನ್ಸ್ ಮಾಡಿಲ್ಲ. ಬೋನಸ್ ಅನೌನ್ಸ್ ಮಾಡ್ಲಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅಂದ್ರೆ ಅವತ್ತು ಬೋನಸ್ ಕೊಡ್ಬೇಕಾ ಬೇಡವಾ, ಕೊಡುವುದಾದ್ರೆ ಎಷ್ಟು ಶೇರ್ಗಳನ್ನ ಕೊಡಬೇಕು, ಯಾವ ರೇಷಿಯೋದಲ್ಲಿ ಕೊಡಬೇಕು, 1:2 2:1 ಅಥವಾ 1:5 ಈ ರೀತಿ ಡಿಸಿಷನ್ ತಗೊಳ್ಳಿಕ್ಕೆ 20ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅರೌಂಡ್ 2% ಪಾಸಿಟಿವ್ ಇದೆ. ನೋಡೋಣ ಯಾವ ರೀತಿ ಡಿಸಿಷನ್ ತಗೊಳುತ್ತೆ 20ನೇ ತಾರೀಕು ಅಂತ. ನಂತರ ಪಿ ಎಫ್ ಸಿ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. 3.61% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂತಂದ್ರೆ ಮಾರ್ಕೆಟ್ ಕೂಡ ನಂಬರ್ಸ್ಗೆ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು. ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ. ರೆವೆನ್ಯೂ ವೈಸ್, ಎಬಿಟಾ, ನೆಟ್ ಪ್ರಾಫಿಟ್, ಇವನ್ NPS ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಇನ್ವೆಸ್ಟ್ ಮಾಡಿರೋ ಡೀಟೇಲ್ ನಂಬರ್ ಅನ್ನು ಒಂದ್ಸಲ ಸ್ಟಡಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ನೆಕ್ಸ್ಟ್ ಅಪೋಲೋ ಟೈರ್ಸ್, ನಿನ್ನೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ಈ ರೀತಿ ಇದೆ. 0.24% ಪರ್ಫಾರ್ಮೆನ್ಸ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಮಾರ್ಕೆಟ್ ಅಲ್ಲಿ. ನಂತರ ಮ್ಯಾನ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ. ಸೊ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆಗ್ಬೋದು. ಸ್ಟಾಕ್ ಅಲ್ಲೂ ಕೂಡ 1.39% ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಬಟ್ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಕಂಪನಿ 4 ಪ್ರಾಜೆಕ್ಟ್ ಗಳನ್ನ ಕೈಗೆತ್ತಿಕೊಳ್ತಾ ಇದೆ. ಸೊ ಅದರಿಂದ ಅರೌಂಡ್ 4,000 ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದೆ. ಹಾಗಾಗಿ ಸ್ವಲ್ಪ ರಿಕವರಿ ಕೂಡ ಬಂದಿರುವಂತಹ ಚಾನ್ಸಸ್ ಇದೆ ಇವತ್ತು. ರಿಸಲ್ಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇತ್ತು. ಸ್ಟಾಕ್ ಅಲ್ಲೂ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ನಂತರ ಪಾರದೀಪ್ ಫಾಸ್ಫೇಟ್ಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಕಂಡು ಬಂದಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಕೊನೆಯಲ್ಲಿ ಕಂಡು ಬಂದಿದೆ. ನೋಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ಇನ್ವೆಸ್ಟ್ ಮಾಡಿರೋರು, ಇಂಟ್ರೆಸ್ಟ್ ಇರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ನಂತರ ಕ್ಲೀನ್ ಸೈನ್ಸ್ ಟೆಕ್ನಾಲಜಿ, ಸೊ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ. ಅರೌಂಡ್ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಕಂಪನಿಯ ನಂಬರ್ಸ್ಗೆ. ನಂತರ ಜ್ಯೋತಿ ಲ್ಯಾಬ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಸ್ಟಿಲ್ 3.27% ಡೌನ್ ಫಾಲ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿದೆ. ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಬಿಟಾ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಚೆನ್ನಾಗಿದೆ. ಈವನ್ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಮೋರ್ ದನ್ 3% ಡೌನ್ ಫಾಲ್ ಕಂಡು ಬಂದಿದೆ. ಸೊ ಸುಮಾರು ಜನರಿಗೆ ಜ್ಯೋತಿ ಲ್ಯಾಬ್ಸ್ ಯಾವ್ದಿದು ಕಂಪನಿ ಅನ್ಸಬಹುದು. ಖಂಡಿತ ಈ ಕಂಪನಿಯ ಒಂದಾದ್ರೂ ಪ್ರಾಡಕ್ಟ್ ನಿಮ್ಮ ಮನೆಯಲ್ಲಿ ಇರುತ್ತೆ. ಒಂದ್ಸಲ ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಚೆಕ್ ಮಾಡಿ. ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು. ಕಂಪನಿಯ ಪ್ರಾಡಕ್ಟ್ಸ್ ನೋಡಬಹುದು. ಎಕ್ಸೋ, ಉಜಾಲಾ, ಮಿಸ್ಟರ್ ವೈಟ್,
ಪ್ರಿಲ್, ಮ್ಯಾಕ್ಸೋ ಇವೆಲ್ಲನೂ ಕೂಡ ಜ್ಯೋತಿ ಲ್ಯಾಬ್ಸ್ ನ ಪ್ರಾಡಕ್ಟ್ಸ್. ಹಾಗೆ ಎನ್ಕೋಮ್ಯಾಟಿಕ್ ಕೂಡ ಇದೆ ನೋಡಬಹುದು. ಮಾರ್ಗೋ, ಸೊ ಈ ಬಿಸ್ನೆಸ್ ಅಲ್ಲಿ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಂತಾನೆ ಹೇಳ್ಬೋದು. 16,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಬಲ್ ಆಗಿದೆ. 1 ಇಯರ್ ಅಲ್ಲಿ 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ 200 ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ನೆಕ್ಸ್ಟ್ HPL ಎಲೆಕ್ಟ್ರಿಕ್ ಅಂಡ್ ಪವರ್. ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಚೆನ್ನಾಗಿದೆ ಅಂತ ದೊಡ್ಡ ರಿಯಾಕ್ಷನ್ ಏನು ಬಂದಿಲ್ಲ ಸ್ಟಾಕ್ ಅಲ್ಲಿ, ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ನಂತರ ರೈಲ್ವೆ ಸ್ಟಾಕ್ಗಳು ಇವತ್ತು ಕೂಡ ಸುದ್ದಿಯಲ್ಲಿದ್ವಿ. ಯಾಕಂದ್ರೆ ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತ ನಂತರ ಎಲ್ಲರ ಫೋಕಸ್ ಅಲ್ಲಿ ಇದ್ದೇ ಇರುತ್ತವೆ. ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ, ಅಂದ್ರೆ ನಿನ್ನೆ ಬಂದಂತ ರ್ಯಾಲಿ ಏನ್ ಬರಲಿಲ್ಲ. ಸ್ಟಿಲ್ ಕೆಲವು ಸ್ಟಾಕ್ಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದಾವೆ, ಕೆಲವು ನೆಗೆಟಿವ್ ಇದಾವೆ. ಓವರ್ ಆಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ಕಂಟಿನ್ಯೂ ಆಗಿದೆ. ನಿನ್ನೆ ರೀತಿಯ ರ್ಯಾಲಿ ಏನಿಲ್ಲ. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬಿದ್ದಿರುವಂತಹ ಕಡೆ ಕೂಡ ದೊಡ್ಡ ಮಟ್ಟದ ಡೌನ್ ಏನಲ್ಲ, -1%, -0.15% ಅಥವಾ -0.5%. ಸೊ ಈ ರೀತಿ ಇದೆ. ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿ ಇದೆ, 0.31%, 0.75%. ಸೊ ಈ ರೀತಿ ಒಟ್ಟೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ರೈಲ್ವೆ ಸ್ಟಾಕ್ ಗಳಲ್ಲಿ ಕಂಡು ಬಂತು. ಬಟ್ ಇವತ್ತು ಕೂಡ PSU ಬ್ಯಾಂಕ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.